ಏನು ಇತ್ತೀಚೆಗೆ ಬಂಗಾರಪೇಟೆ ತಾಲೂಕಿನಲ್ಲಿ ಗಣೇಶ ಹಬ್ಬ ಆಗ್ಬೋದು, ಈದ್ ಮಿಲಾದ್ ಆಗ್ಬೋದು, ಈ ಹಬ್ಬಗಳು ಮಾಡೋದಕ್ಕೆ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಹಬ್ಬದ ಮಾಡುವ ಸಂಭ್ರಮದಲ್ಲಿ ಕೆಲವು ಕಾನೂನು ಕಟ್ಟಳೆಗಳನ್ನು, ನಿಯಮಗಳನ್ನು ಮೀರಿ ವರ್ತನೆ ಮಾಡತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಇವತ್ತು ಏನು ಈದ್ ಮಿಲಾದ್ ಹಬ್ಬವನ್ನು ತಗದಲ್ಲಿ ಆಚರಣೆ ಮಾಡಿದ ಸಂದರ್ಭದಲ್ಲಿ ಕೆಲವು ಯುವಕರು ಅತಿರೇಕ ವರ್ತನೆಯನ್ನು ಮಾಡೋದ್ರ ಮುಖಾಂತರ ಅನ್ಯ ದೇಶದ ಒಂದು ಫ್ಲಾಗನ್ನು ಕೂಡ ಪ್ರದರ್ಶನೆ ಮಾಡಿದರು ಅಂತೇಳಿ ನಾನು ಈ ಪತ್ರಿಕೆಗಳ ಮುಖಾಂತರ ನೋಡಿದ್ದೇನೆ. ಬಂಗಾರಪೇಟೆ ತಾಲೂಕು, ವಿಶೇಷವಾಗಿ ಬಂಗಾರಪೇಟೆ ನಗರ ಎಲ್ಲ ಜಾತಿ ಸಮೂಹದವರ ಒಂದು ಶಾಂತಿಯ ತೋಟ. ಇಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ಖರು, ಜೈನರು ನಾವೆಲ್ಲ ಕೂಡ ಭಾಳ ಅನ್ಯೋನ್ಯವಾಗಿ ಜೀವನ ಮಾಡಿರ್ತಕ್ಕಂಥ ಸುಮಾರು 150 ವರ್ಷಗಳ ಇತಿಹಾಸ ಬಂಗಾರಪೇಟೆಗಿದೆ. ಬಂಗಾರಪೇಟೆಯಲ್ಲಿ ಉರುಸನ್ನು ಮಾಡಿದಾಗ 80% ಹಿಂದೂ ಬಾಂಧವರು ಅಲ್ಲಿ ವ್ಯವಹಾರಗಳನ್ನು ಮಾಡ್ತಾರೆ. ಅದೇ ರೀತಿ ನಾವು ಜಾತ್ರೆ, ಕೋದಂಡರಾಮ ರಥೋತ್ಸವ, ಕರಗ ಮಹೋತ್ಸವ ಇಂಥ ಕಾರ್ಯಕ್ರಮ ಮಾಡಿದಾಗ ಕೂಡ ಎಲ್ಲ ಮುಸ್ಲಿಮರು ಬಂದು ಭಾಗವಹಿಸ್ತಾರೆ. ಇದರೊಟ್ಟಿಗೆ ವ್ಯಾಪಾರ ವಹಿವಾಟುಗಳನ್ನು ಕೊಡ್ತಾರೆ. ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಒಟ್ಟಾಗಿ ಸೇರಿ ಮಾಡ್ತಕ್ಕಂಥ ಇತಿಹಾಸ ಬಂಗಾರಪೇಟೆ. ಇವತ್ತು ನನ್ನ ಆಡಳಿತಾವಧಿಯ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಈ ರೀತಿ ಅಹಿತಕರ ಘಟನೆಗಳನ್ನು ನಡೆದಿರಲಿಲ್ಲ. ಇವತ್ತು ನನಗೆ ಭಾಳ ನೋವಾಗಿದೆ ಮತ್ತು ಬೇಸರ ಆಗಿದೆ. ಯಾಕಂದರೆ ಯಾರೋ ಇಬ್ಬರು ಯುವಕರು ಮಾಡ್ತಕ್ಕಂಥ ಕೆಲಸಕ್ಕೆ ಅನ್ಯ ತಾಲೂಕುಗಳಿಂದ, ಅನ್ಯ ಜಿಲ್ಲೆಗಳಿಂದ ಬಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಅದರ ಲಾಭ ಪಡೆದುಕೊಳ್ಳೋದಕ್ಕೆ ನಾಯಕರು ಹುನ್ನಾರ ನಡೆಸ್ತಾ ಇರ್ತಾರೆ. ಅವ್ರಿಗೆ ಊರಿಗೆ ಒಳ್ಳೇದಾಗಬೇಕು ಅಂತಲ್ಲ, ಈ ಥರ ಸಣ್ಣ ಪುಟ್ಟ ಘಟನೆಗಳಂತೆ ದೊಡ್ಡದು ಮಾಡ್ಕೊಂಡು ಬಂದು ಊರಲ್ಲಿ ಬೆಂಕಿ ಹೆಚ್ಚಿ ಆ ಬೆಂಕಿಯಲ್ಲಿ ಮೈಸ್ ಕಾಯಿಸ್ಕೊಳ್ತಕ್ಕಂಥ ಅಭ್ಯಾಸ ಕೆಲವರಿಗಿದೆ. ಅದು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಜಗಜ್ಜಾಹಿರ ಆಗಿರೋ ವಿಚಾರ. ಆದರೆ ಇವತ್ತು ನಾನು ಮುಸಲ್ಮಾನ್ ಬಾಂಧವರು ಮತ್ತು ಮುಸಲ್ಮಾನ್ ಯುವಕರ ಮನವಿ ಮಾಡ್ತೇನೆ, ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು. ನಿಮ್ಮ ಸಂಪ್ರದಾಯಗಳಂತೆ ಶಾಂತಿಯುತವಾಗಿ ಸಾರ್ವಜನಿಕ ತೊಂದರೆಯಾದ ರೀತಿಯಲ್ಲಿ ಹಬ್ಬಗಳನ್ನು ಆಚರಣೆ ಮಾಡಬೇಕು. ನೀವೇನಾದರೂ ಕೂಡ ಅತಿರೇಕ ವರ್ತನೆ, ಹದ್ದು ಮೀರಿ ವರ್ತನೆ, ಕಾನೂನನ್ನು ಕೈ ತಗೊಳ್ತಕ್ಕಂಥ ಕಾನೂನು ಬಾಹ್ಯ ಕೃತ್ಯಗಳನ್ನು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ, ಕಾನೂನು ಕ್ರಮ ತಗೊಳ್ತೇವೆ. ಅದೇ ರೀತಿ ಕೂಡ ನನ್ನ ಹಿಂದೂ ಬಾಂಧವಗಳು, ಹಿಂದೂ ಯುವಕರು ಕೂಡ ನೀವು ಯಾವುದೇ ಹಬ್ಬಗಳ ಆಚರಣೆ ಮಾಡಿ, ನೀವು ಕೂಡ ಹಬ್ಬಗಳಾಗ್ಬೋದು, ಜಾತ್ರೆಗಳಾಗ್ಬೋದು, ಮತ್ತು ನಿಮ್ಮ ಮೆರವಣಿಗೆಗಳಾಗ್ಬೋದು, ಇವೆಲ್ಲವನ್ನು ಮಾಡುವಾಗ ನೀವು ಕೂಡ ಕಾನೂನು ಗೌರವ ಕೊಟ್ಟು ನಡೆಯಬೇಕಾಗ್ತದೆ. ನಾನು ಇವತ್ತೇ ಆಗ್ತದೆ ಘಟನೆಗಳು, ಇದರಿಂದ ನಗರದಲ್ಲಿ ನಮ್ಮಗಳ ಮಧ್ಯೆ ವೈಮನಸ್ಸುಗಳು ಉಂಟಾಗಿ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡೋದು ಬೇಡ ಅಂತೇಳಿ ಸಮಗ್ರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ ಬಾಂಧವರಲ್ಲಿ ಮನವಿಯನ್ನು ಮಾಡ್ತೇನೆ. ಜೊತೆಗೆ ಇನ್ನು ಮುಂದೆ ಈ ಥರ ಯಾವುದೇ ಘಟನೆಗಳು ಯಾವುದೇ ಸಮುದಾಯದಿಂದ ಕಾನೂನನ್ನು ಮೀರಿ ನಿಮ್ಮ ಎಲ್ಲೇ ಮೀರಿ ಅಧ್ಯವಸ್ಥ ಮಾಡಿದರೆ ನಾವು ತಕ್ಕ ಶಾಸ್ತಿಯನ್ನು ಕಾನೂನು ಮುಖಾಂತರ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥ ಮಾತೇ ಇಲ್ಲ. ಮೊದಲು ನನಗೆ ನನ್ನ ತಾಲೂಕು ಶಾಂತಿಯುತವಾಗಿ
ನೆಮ್ಮದಿಯಿಂದ ಇರಬೇಕು ಅಂತೇಳಿ ನಾನು ಆಸೆ ಪಡ್ತಕ್ಕಂಥವನು. ಅದೇ ಕಾರಣಕ್ಕೆ ನಾನು ಬಂಗಾರಪೇಟೆಯಲ್ಲೇ ವಾಸ ಇದ್ದು 24 ಗಂಟೆಗಳ ಕೂಡ ಈ ನಗರವನ್ನ, ಈ ಕ್ಷೇತ್ರವನ್ನ ಒಳ್ಳೆ ಕಾವಲುಗಾರ ರೀತಿಯಲ್ಲಿ ಕಾವಲು ಕಾಯ್ತಾ ಇದ್ದೇನೆ. ಇದು ನನ್ನ ಕಣ್ಣು ತಪ್ಪಿಸಾಗಿರ್ತಕ್ಕಂಥ ಘಟನೆ. ಇದಕ್ಕೆ ನಾನು ಹಿಂದೂ ಮುಸ್ಲಿಂ ಎರಡೂ ಕಡೆಯ ಮುಖಂಡರನ್ನ ಕರೆಸಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲಿ, ತಹಸೀಲ್ದಾರ್ ಸಮಕ್ಷಮದಲ್ಲಿ ಎಲ್ಲೆಲ್ಲ ಘಟನೆಗಳು ನಡೀತು ಅಂತ ಹೇಳಿ ಆ ಒಂದು ಪರಸ್ಪರ ಎರಡೂ ಸಮುದಾಯದ ಮುಖಂಡಗಳಲ್ಲಿ ಕರೆದು ಅವರಿಗೆ ಪರಸ್ಪರ ತಿಳಿಯಾದ ಕೆಲಸವನ್ನು ಮಾಡಿ, ಇನ್ನು ಮುಂದೆ ದಯಮಾಡಿ ಯಾರೂ ಕೂಡ ಇಂತಹ ಅತಿರೇಕದ ವರ್ತನೆ ಇವುಗಳನ್ನು ಮಾಡಬಾರ್ದು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಟ್ಟು ಎಲ್ಲರನ್ನು ಕೂಡ ಹದ್ದುಬಸ್ತಿಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ.